ತೋಳ ಬಂತು ತೋಳ ಅನ್ನೋ ಕತೆ ಹುಲಿ ಬಂತು ಹುಲಿ. ಅಲ್ಲಿ 4 ಹುಲಿ ದಾಳಿಗಳು ನಡೀತದೆ. ನಿಮ್ಮ ಕಿಡಿಗೇಡಿತನ ಬೇಕೇ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೀವನ್ ಶಂಕರ್. ಸ್ನೇಹಿತರೆ, ಎಲ್ಲರಿಗೂ ತೋಳ ಬಂತು ತೋಳ ಅನ್ನೋ ಕತೆ ನೆನಪಿರುತ್ತೆ. ಆ ಕಥೆಯಲ್ಲಿ ಒಂದು ಹುಡುಗ ತೋಳ ಬಂತು ಅಂತ ಕೂಗ್ತಿರ್ತಾನೆ. ಆ ಕೂಗ್ನ ಕೇಳಿಸ್ಕೊಂಡ ಜನರು ಅವನಿಗೆ ಸಹಾಯ ಮಾಡಬೇಕು ಅಂತ ಓಡೋಡಿ ಬರ್ತಾರೆ. ಆದರೆ ಯಾವಾಗ ಅವನು ಹೇಳಿದ್ದು ಸುಳ್ಳು ಅಂತ ಗೊತ್ತಾಗುತ್ತೋ ಅವಾಗ ಯಾರೂ ಬರಲ್ಲ. ಹೀಗೆ ಒಂದಿನ ಅವನು ನಿಜವಾಗ್ಲೂ ತೋಳ ಬರುತ್ತೆ. ಆಗ ಅವನು ಅರಚ್ತಾನೆ, ಕಿರ್ಚ್ತಾನೆ, ಅಳ್ತಾನೆ, ಕೂಗ್ತಾನೆ, ಏನ್ ಮಾಡಿದ್ರೂ ಜನ ಬರಲ್ಲ. ಹೀಗೆ ಅವನ ಸುಳ್ಳೆ ಅವನ ವಿನಾಶಕ್ಕೆ ಕಾರಣ ಆಗುತ್ತೆ. ಇದೇ ರೀತಿಯ ಇನ್ನೊಂದು ಕತೆ ನಮ್ಮ ಕಣ್ಮುಂದೆ ಇದೆ. ಅದೇ ಹುಲಿ ಬಂತು ಹುಲಿ. ಏನಿದು ಹುಲಿ ಬಂತು ಹುಲಿ ಕತೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳಿಯಲು ಸಂಪೂರ್ಣ ವಿಡಿಯೋ ನೋಡಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಕಳೆದ 1 ತಿಂಗಳಿನಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿರುವ ಊರುಗಳಲ್ಲಿ ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ಹುಲಿ ಚಿರತೆಗಳ ದಾಳಿಯಂತೂ ತುಂಬಾ ಹೆಚ್ಚಾಗಿದೆ. ಮೈಸೂರು ಜಿಲ್ಲೆಗೆ ಬಂದರೆ ಕೇವಲ 1 ತಿಂಗಳಲ್ಲಿ 4 ಹುಲಿ ದಾಳಿಗಳು ನಡೀತದೆ, ಅದು ಮನುಷ್ಯರ ಮೇಲೆ. ಅದರಲ್ಲಿ 3 ಜನ ಸಾವನ್ನಪ್ತಾರೆ, ಇನ್ನೊಬ್ರು ಪ್ರೈವೇಟ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗೆ 1 ತಿಂಗಳಿಂದ ನಡೆಯುತ್ತಿರುವ ಸಾಲು ಹುಲಿ ದಾಳಿಗಳಿರ್ಬೋದು, ಮನುಷ್ಯರನ್ನ ತಿಂತಿರೋದಿರ್ಬೋದು, ಜೊತೆಗೆ ಹುಲಿಗಳು ಕಾಡನ್ನ ಬಿಟ್ಟು ನಾಡಿಗೆ ಬರ್ತದಿರ್ಬೋದು, ಜೊತೆಗೆ ಜನರ ಜಾನುವಾರುಗಳನ್ನ ತಿಂತಿರೋದಿರ್ಬೋದು. ಇದೆಲ್ಲವನ್ನು ನೋಡಿದ ನಮ್ಮ ಜನರು ತುಂಬಾ ಭಯಪಟ್ಟಿದ್ದಾರೆ. ಈಗ ಭಯದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಜನರು ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ. ಅಯ್ಯೋ, ನನ್ನ ಜಮೀನಲ್ಲಿ ಆ ಕೆಲಸ ಮಾಡಬೇಕಿತ್ತು, ಆದರೆ ಎಲ್ಲಿ ಹುಲಿ ಬಂದ್ಬಿಟ್ಟು ನಾನು ತಿನ್ಕೊಬಿಡುತ್ತೋ ಅನ್ನೋ ಭಯದಿಂದ ನಾನು ಹೋಗ್ತಿಲ್ಲ. ಇನ್ನೊಂದು ಕಡೆ ನಾನು ಆ ಊರಿಗೆ ಹೋಗ್ಬೇಕಿತ್ತು, ಆ ಊರಲ್ಲಿ ಹೋಗಿ ವ್ಯಾಪಾರ ಮಾಡಬೇಕಿತ್ತು, ಆದರೆ ಎಲ್ಲಿ ಬಂದು ಹುಲಿ ಬಂದ್ಬಿಡುತ್ತೋ ಅಂತ ನಾನು ಹೋಗ್ತಿಲ್ಲ ಅಂತ ಹೇಳ್ತಾರೆ. ಇಂತಹ ಸಮಯದಲ್ಲಿ ಕೆಲವು ಕಿಡಿಗೇಡಿಗಳು AI ತಂತ್ರಜ್ಞಾನವನ್ನು ಬಳಸಿ ಹುಲಿ ಬಂದಿರುವಂತಹ ಫೋಟೋಗಳನ್ನು ಕ್ರಿಯೇಟ್ ಮಾಡಿ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಂತಹ ಜಾಲತಾಣಗಳಲ್ಲಿ ಬಿಟ್ಟು ಜನರ ಮನಸ್ಸನ್ನ ಎದುರಿಸ್ತಿದ್ದಾರೆ. ಇಂಥವ್ರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಇಂತಹ ಸೀರಿಯಸ್ ಮ್ಯಾಟ್ರಲ್ಲೂ ನಿಮ್ಮ ಕಿಡಿಗೇಡಿತನ ಬೇಕೇ? ಎಲ್ಲೋ ನೀವು ಒಂದು ಕಡೆ ನೀವು ವ್ಯೂಸ್ ಜಾಸ್ತಿ ಮಾಡ್ಕೊಬಿಡ್ಬೇಕು, ಎಲ್ಲ ನಮ್ಮ ಫಾಲೋವರ್ ಜಾಸ್ತಿ ಮಾಡ್ಕೊಬಿಡ್ಬೇಕು ಅಂದ್ಬಿಟ್ಟು ಫೇಕ್ ಆಗಿ ಏನದು ಫೋಟೋಗಳನ್ನ ಕ್ರಿಯೇಟ್ ಮಾಡಿಬಿಡ್ತೀರಾ. ಈ ನಮ್ಮ ಜನನೋ ಇನ್ನೂ ಬುದ್ಧಿ ಇಲ್ಲ. ಆ ಫೋಟೋಗಳನ್ನ ನೋಡ್ಬಿಟ್ಟು ನಂಬ್ಕೊಬಿಟ್ಟು ಅಯ್ಯೋ ನಮ್ಮ ಊರಿಗೆ ಹುಲಿ ಬಂದ್ಬಿಟ್ಟಿದೆಯಂತೆ, ಆ ಊರಲ್ಲಿ ಹುಲಿ ಇದೆಯಂತೆ, ಈ ಊರಲ್ಲಿ ಹುಲಿ ಇದೆಯಂತೆ, ಇಂತಹ ಅಂತೆ ಕಂತೆಗಳಿಗೆ ಬೆಲೆ ಕೊಡ್ತಿದ್ದಾರೆ. ಈಗ ನೀವು ನೋಡ್ದಿರೋ ಫೋಟೋ ನಂಗೊಂದು ಗ್ರೂಪಲ್ಲಿ ಬಂದಿರೋದು. ಇಲ್ಲಿ ಹುಲಿ ಒಂದು ಕಡೆ ನಡ್ಕೊಂಡು ಹೋಗ್ತಿದ್ರೆ ಜನರು ಸುಮ್ಮನೆ ಹಂಗೆ ನಿಂತ್ಕೊಬಿಟ್ಟಿದ್ದಾರೆ. ಬೇರೆ ಇನ್ನೊಂದು ಕಡೆ ನೀವೆಲ್ಲ ನೋಡಿದ್ದೀರಾ, ಜನರು ಹುಲಿ ಬಂದಾಗ ಎದುರುಕೊಳ್ಳದೆ ಹಂಗೆ ನಿಂತ್ಕೊಂಡು ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಿರೋದು. ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲೊಬ್ಬರು ವ್ಯಕ್ತಿ ಬೈಕ್ ಮೇಲೆ ಕೂತಿರ್ತಾರಲ್ಲ, ಅವರು ಏನೋ ಬೇರೆ ಕೆಲಸ ಮಾಡ್ತಿದ್ದಾರೆ. ಇನ್ನು ಈ ಕಡೆ ಬಂದರೆ ಇಲ್ಲೊಬ್ಬರು ವ್ಯಕ್ತಿ ಅವ್ರ ಅಂಗಡಿ ಹತ್ರ ಏನೋ ಸುಮ್ಮನೆ ನಿಂತಿದ್ದಾರೆ. ನೀವೆಲ್ಲ ನೋಡಿದ್ದೀರಾ ಈ ಥರ? ಇಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಫೇಕ್ ಅಂತ. ಈ ಫೋಟೋ ವೈರಲ್ ಆಗ್ತಿದ್ದಂಗೆ ನಮ್ಮ ಜನ ಎಲ್ಲರೂ ಭಯ ಪಟ್ಕೊಂಡು ಎಲ್ರಿಗೂ ವಿಷಯ ಮುಟ್ಸೋದ ಅಂದ್ಬಿಟ್ಟು ವಾಟ್ಸಪ್ ಸ್ಟೇಟಸ್ಸು, ವಾಟ್ಸಪ್ ಗ್ರೂಪ್ಸು, ಫ್ರೆಂಡ್ಸು, ಫ್ಯಾಮಿಲಿ ಗ್ರೂಪ್ಸು, ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೋರೀಸು, ಇನ್ಸ್ಟಾಗ್ರಾಮ್ ರೀಲ್ಸು ಎಲ್ಲ ಕಡೆ ಶೇರ್ ಮಾಡಿಬಿಟ್ರು. ನೀವು ಶೇರ್ ಮಾಡಿದ ತಪ್ಪಲ್ಲ. ನೀವು ಶೇರ್ ಮಾಡೋಕ್ಕಿಂತ ಮುಂಚೆ ಆ ಫೋಟೋ ಅಥವಾ ವಿಡಿಯೋ ರಿಯಲ್ಲಾ ಫೇಕಾ ಅಂತೆಲ್ಲ ವಿಚಾರ ಮಾಡಿ. ಯಾಕೆಂದರೆ ನೀವು ಭಯ ಪಡ್ಕೊಂಡಿರ್ತೀರ, ಮತ್ತು ಇದನ್ನು ನೀವು ಫಾರ್ವರ್ಡ್ ಮಾಡಿದಾಗ ಅಲ್ಲೂ ಜನ ಎದುರ್ಕೋತಾರೆ. ಇದನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಇಂತಹ ಸೆನ್ಸಿಟಿವ್ ಮ್ಯಾಟರ್ನಲ್ಲೂ AI ಯೂಸ್ ಮಾಡಿಕೊಂಡು ಫೇಕ್ ವಿಡಿಯೋಸ್, ಫೇಕ್ ಫೋಟೋಸ್ನ ಕ್ರಿಯೇಟ್ ಮಾಡಿ ಜನರಿಗೆ ಶೇರ್ ಮಾಡಿ ಜನರನ್ನು ದಾರಿ ತಪ್ಪಿಸುತ್ತಿರುವ ಮತ್ತು ಜನರಿಗೆ ಭಯಪಡಿಸುತ್ತಿರುವ ವ್ಯಕ್ತಿಗಳಿಗೆ ನಾನೇನು ಹೇಳಬೇಕು ಅಂತ ಗೊತ್ತಾಗ್ತಾನೂ ಇಲ್ಲ, ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ಇಂತಹ ಕೆಲಸ ಮಾಡಿರುವ ವ್ಯಕ್ತಿಗಳು ಅವರ ಕೆಲಸಕ್ಕೆ ಅವರೇ ಪಶ್ಚಾತ್ತಾಪ ಪಡುವ ಸಮಯ ಬಂದಿದೆ. ಯಾಕೆಂದರೆ ಅರಣ್ಯ ಅಧಿಕಾರಿಗಳೇ ಖುದ್ದಾಗಿ ಹೇಳಿದ್ದಾರೆ, AI ಯೂಸ್ ಮಾಡಿಕೊಂಡು ಯಾರ್ಯಾರು ಫೇಕ್ ವಿಡಿಯೋಸ್, ಫೇಕ್ ಫೋಟೋಸ್ನ ಕ್ರಿಯೇಟ್ ಮಾಡಿ ಜನರನ್ನು ಭಯಪಡಿಸುತ್ತಿದ್ದಾರೋ ಮತ್ತು
ಅರಣ್ಯ ಅಧಿಕಾರಿಗಳಿಗೂ ಕೂಡ ಅವರ ಕೆಲಸವನ್ನು ಮಾಡಲು ಬಿಡದೆ ಅವರನ್ನು ದಾರಿ ತಪ್ಪಿಸುತ್ತಿದ್ದಾರೋ ಅಂತಹ ವ್ಯಕ್ತಿಗಳ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತ ಅರಣ್ಯ ಅಧಿಕಾರಿಗಳೇ ಖುದ್ದಾಗಿ ಹೇಳಿದ್ದಾರೆ. ಕೊನೆಯದಾಗಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ಯಾರು ಈ ಥರ AI ಯೂಸ್ ಮಾಡಿಕೊಂಡು ಫೇಕ್ ಫೋಟೋಸ್ ಫೇಕ್ ವಿಡಿಯೋಸ್ನ ಕ್ರಿಯೇಟ್ ಮಾಡಿ ಜನರಲ್ಲಿ ಭಯ ಉಂಟು ಮಾಡಬೇಡಿ. ಜೊತೆಗೆ ಅರಣ್ಯ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಪಾಲನೆ ಮಾಡ್ತಿದ್ದಾರೆ. ಅವರು ಪ್ರಾಣಿಗಳನ್ನು ಹಿಡಿದು ಕಾಡಿಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನ ಮಾಡ್ತಿದ್ದಾರೆ. ಅವರಿಗೆ ಅವರ ಕೆಲಸ ಮಾಡಲು ಬಿಡಿ, ಅವರನ್ನು ದಾರಿ ತಪ್ಪಿಸಬೇಡಿ. ಜೊತೆಗೆ ನಮ್ಮ ಜನರು ನೀವುಗಳು ಯಾರು ಈ ಥರ ವಿಡಿಯೋಸ್ ಫೋಟೋಸ್ ಬಂದಾಗ ದಯವಿಟ್ಟು ಒಂದಲ್ಲ ಎರಡಲ್ಲ 3 ಬಾರಿ ಪರಿಶೀಲನೆ ಮಾಡಿ ಇದು ನಿಜವಾ ಸುಳ್ಳ ರಿಯಲ್ ಫೇಕ್ ಅಂತ ಪರಿಶೀಲನೆ ಮಾಡಿ ಅನಂತರ ಶೇರ್ ಮಾಡಿ. ಜೊತೆಗೆ ಎಲ್ಲರೂ ರಾತ್ರಿ ವೇಳೆ ಮುಂಜಾನೆ ವೇಳೆ ಓಡಾಡಬೇಕಾದರೆ ಹುಷಾರಾಗಿ ಓಡಾಡಿ. ಅದರಲ್ಲೂ ಹಳ್ಳಿಗಳಿರುವ ಜನರು ಹುಷಾರಾಗಿ ಓಡಾಡಿ. ಧನ್ಯವಾದಗಳು.